ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊನ್ನೆ ಇದೇ ಒಂದು ಪೋಸ್ಟ್ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಇವತ್ತು ಒಂದು ವಿಡಿಯೋನ ಮಾಡ್ತಿದ್ದೀನಿ, ಅದೇ ಒಂದು ರಿಲೇಟೆಡ್ ವಿಡಿಯೋ ಬಗ್ಗೆನೆ. ಏನಪ್ಪ ಈ ಮತ್ತೆ ಅದನ್ನೇ ಅದಕ್ಕೆ ಮಾಡ್ತಿದ್ದಾರೆ ಅಂದಮೇಲೆ, ಇದು ಒಂದು ರಿಮೈಂಡರ್ ವಿಡಿಯೋ ರೀ. ಓಕೆನಾ, ಇದು ರಿಮೈಂಡರ್. ಇನ್ನೊಮ್ಮೆ ನಾನು ನಿಮಗೆ ರಿಮೈಂಡ್ ಮಾಡ್ತಿರುವಂಥದ್ದು ಯಾವ ರೀಸನಿಗೆ ಮಾಡ್ತಿದ್ದೇನೆ ಅಂದಮೇಲೆ, ಇಂಥ ಅಪರ್ಚುನಿಟೀಸ್ನ ಯಾವುದೇ ಕಾರಣಕ್ಕೂ ಮಿಸ್ನ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇಂಥ ಅಪರ್ಚುನಿಟೀಸ್ ಮತ್ತೆ ನಿಮ್ಗೆ ಸಿಗೋದಿಲ್ಲ ಅನ್ನೋ ಒಂದು ರೀಸನಿಗೆ ನಾನು ಪದೇ ಪದೇ ಮಾಡಿರುವಂಥ ವಿಡಿಯೋನ ಇನ್ನೊಂದು ಸ್ವಲ್ಪ ಅಪ್ಡೇಟ್ನ ಮಾಡಿ ನಾನು ನಿಮಗೆ ತಿಳಿಸ್ತಾ ಬರ್ತಿರುವಂಥದ್ದು. ಓಕೆನಾ, ಏನಪ್ಪಾ ಅಂದಮೇಲೆ ನಿಮ್ಗೆಲ್ಲಾನು ಗೊತ್ತಿರುವಂಥದ್ದೇ, ವಾಕಿನ್ ಇಂಟರ್ವ್ಯೂ ಒಳಗಡೆ ನಮ್ದು ಯಾವುದು DH ಆಫೀಸ್ ಅಂಡರ್ ಈ ಒಂದು ಪೋಸ್ಟ್ನೆಲ್ಲಾನು ಕರೆದಿರುವಂಥದ್ದು. ಈ ಒಂದು ಲಾಸ್ಟ್ ಡೇಟ್ ಕೂಡ 30ನೇ ತಾರೀಕು ಲಾಸ್ಟ್ ಡೇಟ್ ಇರುವಂಥದ್ದು. ಆಮೇಲೆ 3ನೇ ತಾರೀಕಿಗೆ ಇದು ಯಾವುದಪ್ಪ ಅಂದಮೇಲೆ ಡಾಕ್ಯುಮೆಂಟ್ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರೋದು. ಇದು ನಿಮಗೂ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇವತ್ತು ಕೂಡ ಇನ್ನೊಮ್ಮೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ, ಇದೇ ತಿಂಗಳ ಇನ್ನೊಂದು 2 ದಿನ ಅಷ್ಟೇನೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವುದು ಆಕ್ಟಿವ್ ಆಗಿರುವಂತದ್ದು. ನೀವು ಏನೇ ಅಪ್ಲಿಕೇಶನ್ಸ್ ಹಾಕ್ತೀರಾ ಅಂದ ಮೇಲೆ ಬಿಫೋರ್ 30th ಒಳಗಡೆ ನೀವು ಅಪ್ಲಿಕೇಶನ್ಸ್ ನ ಹಾಕಿದ್ರೆ ಮಾತ್ರ 3ನೇ ತಾರೀಕಿಗೆ ನಿಮ್ದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುವಂತದ್ದು. ಓಕೆನಾ, ಇದ್ರೊಳಗಡೆ ಮತ್ತೆ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ ನೋಡಿ. ನರ್ಸಿಂಗ್ ಆಫೀಸರ್ದು ಪೋಸ್ಟ್ ಬಂದಿರುವಂತದ್ದು ಬರೀ 2 ಪೋಸ್ಟ್ಗಳಷ್ಟೇನೆ ಇರುವಂತದ್ದು. ಓಕೆನಾ, ಇನ್ನು ಮತ್ತೆ ಯಾವ್ದಪ್ಪ ಅಂದ್ಮೇಲೆ ಲ್ಯಾಬ್ ಟೆಕ್ನಿಷಿಯನ್ದವ್ರದ್ದು 1 ಪೋಸ್ಟ್ ಅಷ್ಟೇನೆ ಕಾಲ್ನ ಮಾಡಿರುವಂತದ್ದು. ಆ ಪೋಸ್ಟ್ ಕೂಡ ಉಣಕಲ್ಲಲ್ಲಿ ಇರುವಂತದ್ದು. ಆಮೇಲೆ ನರ್ಸಿಂಗ್ ಆಫೀಸರ್ ಉಣಕಲ್ಲಲ್ಲಿ ಒಂದಿದೆ. ಆಮೇಲೆ ಅಳ್ನಾವರ ಧಾರವಾಡ ಡಿಸ್ಟಿಕ್ ಇದು ಯಾವುದು ಅಳ್ನಾವರಲ್ಲಿ ಒಂದಿದೆ. ಆಮೇಲೆ ಉಣಕಲ್ದಲ್ಲಿ ಒಂದಿರುವಂತದ್ದು. ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಎಷ್ಟು ಪೋಸ್ಟ್ ಇದಾವಪ್ಪ ಅಂದಮೇಲೆ ಎಷ್ಟು 5 ಪೋಸ್ಟ್ ಇರುವಂತದ್ದು. 5 ಲೊಕೇಶನ್ ಒಳಗಡೆ, ಓಕೆನಾ, 5 ಸೈಟ್ ಒಳಗಡೆ ಇದು ಪ್ರೆಸೆಂಟ್ ಆಗಿ ಇರುವಂತದ್ದು. ಅಣ್ಣಿಗೇರಿ, ಒಡ್ಡರವಣಿ, ಪಡದಯ್ಯನ ಹಕ್ಕಲ, ಆಮೇಲೆ ಲಕ್ಷ್ಮೀ ಸಿಂಗನಕಿರಿ, ಮಾಳಾಪುರ ಅಂತೇಳಿ. ಇವು ನಿಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದೇ. ಆದ್ರೆ ನನಗೆ ಒಂದಿಷ್ಟು ಜನ ಕೇಳ್ತಾ ಬರ್ತಿದ್ರಿ, ಸರ್ ನಂದು BSc MLT ಆಗಿದೆ, ನಾನು ಅಪ್ಲಿಕೇಶನ್ಸ್ ಹಾಕಬಹುದಾ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ? ಹೌದು, ಹಾಕಬಹುದು. BSc MLT ಏನಾದ್ರು ಆಗಿದ್ರು ಕೂಡ ಇವರು ಕರೆದಿರುವಂತದ್ದು ಡಿಪ್ಲೊಮಾ ಮೇಲೇನೆ. ಓಕೆನಾ, ನೀವು ಲ್ಯಾಬ್ ಟೆಕ್ನಿಷಿಯನ್ಸ್ ನ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ BSc MLT ಗೆ ಹೋಗಿರ್ತೀರಿ. ಸೊ ಅದಕ್ಕಂತೇಳಿ ನೀವು ಕೂಡ ಎಲಿಜಿಬಲ್ ಬರ್ತೀರಾ, ನೀವು ಕೂಡ ಅಪ್ಲಿಕೇಶನ್ಸ್ ನ ಹಾಕಬಹುದು. ನೀವು ಒಂದು SSLC ಬೇಸ್ ಮೇಲೆ ಆದ್ರೂ ಕೋರ್ಸ್ ನ ಕಂಪ್ಲೀಟ್ ನ ಮಾಡಿರ್ತೀರಿ, ಇಲ್ಲಪ್ಪ ಅಂದ್ಮೇಲೆ PUC ಬೇಸ್ ಮೇಲೆ ಆದ್ರೂ ನೀವು ಕೋರ್ಸ್ ನ ಕಂಪ್ಲೀಟ್ ನ ಮಾಡಿರ್ತೀರಿ. ಆಮೇಲೆ ಇವರಿಗೆ ನೀವು ಏನಾದ್ರು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತೀರಾ ಅಂದ ಮೇಲೆ ಕಂಪಲ್ಸರಿ ನಿಮ್ದು ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಯಾವುದು ಇರಬೇಕು. ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಆಮೇಲೆ ಏನಪ್ಪಾ ಅಂದ ಮೇಲೆ ನಿಮ್ದು ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು. ಇವು 3 ಮಾರ್ಕ್ಸ್ ಯಾವುದು, ಇವು 3 ಡಾಕ್ಯುಮೆಂಟ್ಸ್ ಮಾತ್ರ ನೀವು 100% ಕ್ಯಾರಿ ಮಾಡಲೇಬೇಕು. ಇದ್ರೊಳಗಡೆ ಒಂದು ಮಿಸ್ ಏನಾದ್ರು ಆಗಿದೆ ಅಂದ್ರೂ ನಿಮ್ದು ಜಾಬ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಾ ಕಡೆನೂ. ಓಕೆನಾ, ನಿಮ್ದು SSLC ಬೇಸ್ ಮೇಲೆ ಆಗಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ 3 ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್, ಕಾನ್ವೊಕೇಶನ್ ಅಂತ ನಾವೇನ ಕರಿತೀವಲ್ಲ, ಸೊ ಆ ಒಂದು ಡಾಕ್ಯುಮೆಂಟ್ ಕೂಡ ಇರಬೇಕು. ಯಾವುದು ಯಾವುದೇ ಪೋಸ್ಟ್ ಅಪ್ಲಿಕೇಶನ್ಸ್ ಹಾಕಿದೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ನೀವೇನಾದ್ರು ಅಪ್ಲಿಕೇಶನ್ ಹಾಕ್ತೀರಾ ಅಂದ್ಮೇಲೆ SSLC ಆಗಲಿ PUC ಆಗಲಿ, PUC ಇದನ್ನ ಎಕ್ಸಾಂಪಲ್ ನ ಕೊಡ್ತೀನಿ. PUC ಏನಾದ್ರು PUC ಮೇಲೆ ನೀವೇನಾದ್ರು ಅಪ್ಲಿಕೇಶನ್ಸ್ ಹಾಕಿ ಹೋಗ್ತಿದ್ದೀರಾ ಅಂದಮೇಲೆ, ಇಲ್ಲ ಡಿಪ್ಲೊಮಾ ಕಂಪ್ಲೀಟ್ ನ ಮಾಡಿದಿರ ಅಂದಮೇಲೆ SSLC ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ 2 ವರ್ಷ ಕಲ್ತಿರುವಂತ ಮಾರ್ಕ್ಸ್ ಕಾರ್ಡ್ ಬೇಕು ನಿಮ್ದು ಯಾವುದು ಡಿಪ್ಲೊಮಾ DHS ಇದು. ಆಮೇಲೆ ಒಂದು ಯಾವುದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರಬೇಕು. ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಯಾವುದು ಕಂಪ್ಯೂಟರ್ ಸರ್ಟಿಫಿಕೇಟ್, ಇವೆಲ್ಲಾನು ಇದ್ರೆ ಮಾತ್ರ ನೀವು ಎಲಿಜಿಬಲ್ ಬರುವಂತ. ಆಮೇಲೆ ಬಹಳಷ್ಟು ಜನ ಕೇಳ್ತಾ ಬರ್ತಿದ್ರಿ, ಸರ್ ಅಪ್ಲಿಕೇಶನ್ಸ್ ಹಾಕೋದು ಯಾವ ತರ, ಅದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ. DHO ಧಾರವಾಡ ಅಂತ ಹೊಡೀರಿ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಧಾರವಾಡ ಅಂತೇಳಿ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರೊಳಗಡೆ ಹೋಮ್ ಮೇಲೆ ಕ್ಲಿಕ್ ನ ಮಾಡಿ. ಓಕೆನಾ, ಹೋಮ್ ಮೇಲೆ ಕ್ಲಿಕ್ ನ ಮಾಡಿದಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಯಾವ ಪೋಸ್ಟ್ ಎಲಿಜಿಬಲ್ ಇದ್ದೀರೋ ಆ ಪೋಸ್ಟ್ ಮೇಲೆ ಕ್ಲಿಕ್ ನ ಮಾಡಿ. ನಾನು ಎಕ್ಸಾಂಪಲ್ ನ ತೋರಿಸ್ತಿರುವಂತದ್ದು ಯಾವುದು ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಆಫ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅಂತೇಳಿ. ನೀವು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತೀರಾ ಅಂದ ಮೇಲೆ ನೋಡಿ, ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸ್ಟಾರ್ಟ್ ಡೇಟ್ ಆಲ್ರೆಡಿ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂತದ್ದು, ಎಂಡ್ ಆಗೋದು 30ನೇ ತಾರೀಕು. ಅಂದ್ರೆ ಇವತ್ತು ಆಲ್ರೆಡಿ 27, ಇನ್ನು 3 ದಿನ ಅಷ್ಟೇನೆ ರಿಮೈನಿಂಗ್ ಇರುವಂತದ್ದು. ಕ್ಲಿಕ್ ಇಯರ್ ಫಾರ್ ಅಪ್ಲೈಯಿಂಗ್ ಅಂತೇಳಿ ಕ್ಲಿಕ್ ನ ಮಾಡಿ ಒಂದು NIC ಫಾರ್ಮ್ ಓಪನ್ ಆಗುತ್ತೆ. ಈ NIC ಫಾರ್ಮ್ ಎಲ್ಲಾನು ಕಂಪ್ಲೀಟ್ ನ ಫಿಲ್ ನ ಮಾಡ್ತಾ ಬನ್ನಿ.
ಕ್ಯಾಪಿಟಲ್ ಲೆಟರ್ಸ್ ಯಾವುದು ನಿಮ್ದು ಫುಲ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಕಮ್ಯುನಿಕೇಶನ್ ಅಡ್ರೆಸ್, ನಿಮ್ದು ಆಧಾರ್ ಕಾರ್ಡ್ ಒಳಗಡೆ ಏನು ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ನ ಹಾಕ್ತಾ ಬನ್ನಿ. ಇಮೇಲ್ ಐ ಡಿ ಹಾಕಿ, ವಾಟ್ಸಪ್ ಮೊಬೈಲ್ ನಂಬರ್ ಹಾಕಿ. ಕ್ವಾಲಿಫಿಕೇಶನ್ ಅಂತ ಕೇಳಿದ್ದಾರೆ. ಇಲ್ಲಿ PUC ಮೇಲೆ ಕಂಪ್ಲೀಟ್ ನಾವು ಮಾಡಿದ್ರು, ಏನು SSLC ಬೇಸ್ ಮೇಲೆ ಕಂಪ್ಲೀಟ್ ನಾವು ಮಾಡಿದ್ರು. PUC ಆಗಿದ್ರೆ 2 ಇಯರ್ಸ್, SSLC ಮೇಲೆ ಕಂಪ್ಲೀಟ್ ನಾವು ಮಾಡಿದ್ರೆ 3 ಇಯರ್ಸ್. ಓಕೆನಾ. ಆಮೇಲೆ ಗ್ರಾಜುಯೇಷನ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಇದು ಕನ್ಫ್ಯೂಷನ್ಸ್ ಏನು ಆಗಬೇಡಿ. ನಿಮ್ದು 3 ಇಯರ್ಸ್ ಇಂದ ಅಗ್ರಿಗೇಟ್ ನೀವೇನು ಮಾಡಿದ್ರೆ ಏನು ಬರುತ್ತಲ್ಲ ಆ ಒಂದು ಅಗ್ರಿಗೇಟ್ನೆ, ಆ ಒಂದು ಪರ್ಸೆಂಟೇಜ್ನೆ ಹಾಕ್ತಾ ಬನ್ನಿ. ಓಕೆನಾ. ಇಯರ್ ಆಫ್ ಪಾಸಿಂಗ್ ನಿಮ್ದು ಕಂಪ್ಲೀಟ್ ಆಗಿ 2 ವರ್ಷದಲ್ಲಿ ನೀವೇನೋ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ PUC ದವರು, ಹೌದಾ. ಈಗ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಏನೋ ಅಡ್ಮಿಷನ್ ಮಾಡಿಸಿದ್ರೆ ಈ ಇಯರ್ ಕಂಪ್ಲೀಟ್ ಆಗಿದ್ರೆ ಈ ಇಯರ್ನೇ ಹಾಕ್ಬೇಕು. ನೀವು ಇನ್ನೂ 2 ವರ್ಷ ಜಾಸ್ತಿ ತಗೊಂಡಿದ್ರೆ ಇನ್ನೂ 2 ವರ್ಷದ ನೀವು ಯಾವಾಗ ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಆ ಒಂದು ಇಯರ್ನೇ ನೀವು ಯಾವುದು ಇಲ್ಲಿ ಮೆನ್ಷನ್ ಮಾಡುವಂಥದ್ದು. ಓಕೆನಾ. ನಿಮ್ದು 2 ವರ್ಷ ಕಾಲೇಜಲ್ಲಿ ಮುಗಿದಿದೆ ಅನ್ನೋಷ್ಟಕ್ಕೆ ಯಾವುದೇ ಕಾರಣಕ್ಕೆ ಯಾವುದು ಹಾಕ್ಲಿಕ್ಕೆ ಬರೋದಿಲ್ಲ. ನಿಮ್ದೆಲ್ಲಾ ಸಬ್ಜೆಕ್ಟ್ಸ್ ಯಾವಾಗ ಕ್ಲಿಯರ್ ಆಗಿರುತ್ತೋ ಆ ಇಯರ್ನೇ ನೀವು ಇಲ್ಲಿ ಮೆನ್ಷನ್ ಮಾಡುವಂಥದ್ದು. ಇಲ್ಲಿ ಮಿಸ್ಟೇಕ್ಸ್ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಇಯರ್ ಆಫ್ ಪಾಸಿಂಗ್ ನ ಹಾಕಿ. ಇಯರ್ ಆಫ್ ಪಾಸಿಂಗ್ ಅಪ್ಪ ಅಂದ್ರೆ ಎಲ್ಲಾ ಸ್ವಚ್ಛ ರೀ, ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿರ್ಬೇಕು. ಆವಾಗ ನಿಮ್ದು ಯಾವಾಗ ಆಗಿದೆ ಆ ಒಂದು ಇಯರ್ನ ಮೆನ್ಷನ್ ಮಾಡಿ. 2024 ಇನ್ 25 26 ಇಲ್ಲಪ್ಪ ಅದಕ್ಕಿಂತ ಬಿಫೋರ್ ಇದೇನೋ ಅಂತೇಳಿ. ಫೋಟೋಗ್ರಾಫ್ನ ಪಾಸ್ಪೋರ್ಟ್ ಸೈಜ್ ಫೋಟೋನ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಇರೋ ಕಡೆನು ನಿಮ್ದು ಯಾವುದು ಯಾವ್ದಪ್ಪ ಅಂದಮೇಲೆ ಡಿಪ್ಲೊಮಾ ಕಾನ್ವೊಕೇಶನ್ ಅಪ್ಲೋಡ್ ನ ಮಾಡಿ. ಇಲ್ಲಿ ಕೂಡ ಡಿಪ್ಲೊಮಾದೇ ಕಾನ್ವೊಕೇಶನ್ ನ ಅಪ್ಲೋಡ್ ನ ಮಾಡಿ. ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್. ಓಕೆನಾ. ಇವು ಮ್ಯಾಂಡೇಟರಿ ಇರುವಂತದ್ದು. ಆಮೇಲೆ ಕ್ಯಾಪ್ಚಾನ ಹಾಕಿ. ಕ್ಯಾಪ್ಚಾ ಮಾಡಿದಾದ್ಮೇಲೆ ಸಬ್ಮಿಟ್ ನ ಮಾಡಿದಾದ್ಮೇಲೆ ನಿಮಗೆ ಈ ತರ ಒಂದು NIC ಫಾರ್ಮ್ ಬರುತ್ತೆ. ಓಕೆನಾ. ನೀವು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ಸ್ ನ ಹಾಕಿದಿರಿ, ನೀವು ಎಷ್ಟನೇ ಅಪ್ಲಿಕೇಶನ್ಸ್ ನಂಬರ್ ಇದೀರಾ ಅಂತೇಳಿ. ಈಗ ಆಲ್ರೆಡಿ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದು ಅಪ್ಲಿಕೇಶನ್ಸ್ ನ ಹಾಕಿರುವಂತದ್ದು. ಆ ಹುಡುಗಂದು 113ನೇ ಅಪ್ಲಿಕೇಶನ್ ನಂಬರ್ ಬಂದಿರುವಂತದ್ದು. ಓಕೆನಾ. ನೋಡ್ತಾ ಬರ್ಬೋದು ಇಲ್ಲಿ ರೆಸ್ಪಾನ್ಸ್ ನಂಬರ್ 113 ಅಂತೇಳಿ. ಆಮೇಲೆ ಫುಲ್ ನೇಮ್ ಬರುತ್ತೆ, ಫಾದರ್ ನೇಮ್, ಇವೆಲ್ಲಾನು ನಿಮ್ದು ಯಾವುದು ಪರ್ಸನಲ್ ಡೀಟೇಲ್ಸ್ ಬರೋದು. ಆಮೇಲೆ ಇದನ್ನ ಚೆಕ್ ಕೂಡ ಮಾಡ್ಕೋಬಹುದು. ಅಪ್ಲೋಡ್ ಫೋಟೋಗ್ರಾಫ್ ಯಾವ್ದನ್ನ ಅಪ್ಲೋಡ್ ನ ಮಾಡಿರಿ, ಡಿಗ್ರಿ ಸರ್ಟಿಫಿಕೇಟ್ ಯಾವ್ದನ್ನ ಅಪ್ಲೋಡ್ ನ ಮಾಡಿರಿ, ಇವೆಲ್ಲಾನು ನಿಮಗೆ ವ್ಯೂ ಫೈಲ್ ನ ಮಾಡಿದ ಆದ್ಮೇಲೆ ನಿಮಗೂ ಕೂಡ ಓಪನ್ ನ ಮಾಡ್ಕೋಬಹುದು. ಓಕೆನಾ. ಇವರು ಅಪ್ಲಿಕೇಶನ್ ಹಾಕಿರುವಂತದ್ದು ಯಾವಾಗಪ್ಪ ಅಂದ್ಮೇಲೆ ಇಲ್ಲಿ ನೋಡಿ 25/6 ಮೊನ್ನೆ ಅಪ್ಲಿಕೇಶನ್ಸ್ ನ ಹಾಕಿರುವಂತದ್ದು ಈ ಹುಡುಗ. ಓಕೆನಾ. ನಿಮಗೆ ಮತ್ತೇನಾದ್ರು ಡೌಟ್ಸ್ ಏನಾದ್ರು ಇದ್ರೆ ನೀವು ಕಮೆಂಟ್ಸ್ ನ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ಸ್ ನ ಹೇಳ್ತಾ ಬರ್ತೀನಿ. ಓಕೆನಾ ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.